ಮೂಡಾ ಪ್ರಕರಣದ ಸಿಬಿಐ ತನಿಖೆ ಕೋರಿ ಅರ್ಜಿ ಸಲ್ಲಿಕೆ. ಕಳೆದ 1.5 ಗಂಟೆಯಿಂದ ವಾದ ಪ್ರತಿವಾದ ಆಗ್ತಾ ಇದೆ. ದೂರುದಾರರ ಪರ ವಕೀಲ ಮಣಿಂದರ್ ಸಿಂಗ್ ವಾದ ಮಂಡಿಸ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರು ಸರ್ಕಾರದ ಅಧೀನದಲ್ಲಿದ್ದಾರೆ, ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಅಂತ ಮಣಿಂದರ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಮಣಿಂದರ್ ವಾದ ಮಂಡನೆಯ ಬಳಿಕ ವಕೀಲ ದವೆ ವಾದ ಮಂಡಿಸ್ತಾರೆ. ಸಿಎಂಗೆ ಮುಜುಗರ ತರೋದಕ್ಕೆ ಎರಡೆರಡು ಕಡೆ ಅರ್ಜಿ ಸಲ್ಲಿಕೆ. ಕೋರ್ಟ್ ಅನ್ನ ತಪ್ಪು ದಾರಿಗೆಳೆದು ಅರ್ಜಿ ಸಲ್ಲಿಸಿದ್ದಾರೆ. ಮುಡಾ ಪ್ರಕರಣದ ಸಿಬಿಐ ತನಿಖೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಇವತ್ತು ಅರ್ಜಿಯ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಕಳೆದ 1.5 ಗಂಟೆಯಿಂದ ವಾದ ಪ್ರತಿವಾದವನ್ನ ಆಲಿಸ್ತಾ ಇದ್ದಾರೆ ನ್ಯಾಯಮೂರ್ತಿಗಳು. ದುಷ್ಯಂತ್ ದವೆ ವಾದಕ್ಕೆ ಹೈಕೋರ್ಟ್ ಕೂಡ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ. ಲೋಕಾಯುಕ್ತ ಪೊಲೀಸರು ತನಿಖೆ ವರದಿಯನ್ನ ಸಲ್ಲಿಸಿದ್ದಾರೆ. ಇದನ್ನ ಪರಿಶೀಲಿಸಿ ನಾನು ಸಿಬಿಐ ತನಿಖೆ ಬಗ್ಗೆ ತೀರ್ಮಾನಿಸುತ್ತೇನೆ. ವಿಚಾರಣೆಗೊಳಗಾದ ಅಂಶಗಳನ್ನ ಮತ್ತೆ ವಾದಿಸುವಂತಹ ಅಗತ್ಯ ಇಲ್ಲ. ದುಷ್ಯಂತ್ ದವೆ ವಾದಕ್ಕೆ ಹೈಕೋರ್ಟ್ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ದುಷ್ಯಂತ್ ದವೆ ವಾದಕ್ಕೆ ಹೈಕೋರ್ಟ್ ಪ್ರತಿಕ್ರಿಯೆಯನ್ನ ಗಮನಿಸ್ತಾ ಇದ್ದೀರಿ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅರ್ಜಿಯ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೀತಾ ಇದೆ. ದೇವರಾಜುವಿನ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಣಕ್ಕಿಡಲಾಗಿದೆ. ಹೈಕೋರ್ಟ್ ಈ ಅಂಶವನ್ನ ಗಂಭೀರವಾಗಿ ಪರಿಗಣಿಸಬೇಕು. ದೇವರಾಜು ಅಮಾಯಕನೆಂದಾದ್ರೆ ಈ ಕೇಸ್ನಲ್ಲಿ ದೇವರಾಜುವಿನ ವಾದವನ್ನ ಹೈಕೋರ್ಟ್ ಪರಿಗಣಿಸಬೇಕು. ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಅವರ ವಾದ ಇದು. ದೇವರಾಜುವಿನ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಣಕ್ಕಿಡಲಾಗಿದೆ. ಇಲ್ಲಿ ನೋಡಿ, ಇವತ್ತು ನಡೀತಾ ಇರುವಂತಹ ಅರ್ಜಿ ವಿಚಾರಣೆ, 2 ಪ್ರತ್ಯೇಕ ಅರ್ಜಿಯ ವಿಚಾರಣೆ ಇವತ್ತು ನಡೀತಾ ಇರುವಂತದ್ದು. ಭೂಮಾಲೀಕ ದೇವರಾಜ್ ಪರವಾಗಿ ವಕೀಲರಾದಂತಹ ದುಷ್ಯಂತ್ ದವೆ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಈಗಾಗಲೇ 1.5 ಗಂಟೆಯಿಂದ ವಾದ ಪ್ರತಿವಾದವನ್ನ ಧಾರವಾಡದ ಹೈಕೋರ್ಟ್ ಏಕಸದಸ್ಯ ಪೀಠ ಆಲಿಸ್ತಾ ಇದೆ. ಒಂದ್ ಕಡೆ ಲೋಕಾಯುಕ್ತ ಇವತ್ತು ತನಿಖಾ ವರದಿಯನ್ನ ಕೂಡ ಸಲ್ಲಿಸಿದೆ. ಹೀಗಾಗಿ ಅದರ ವಿಚಾರಣೆ ಕೂಡ ನಡೀತಾ ಇರುವಂಥದ್ದು. ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಸಿಬಿಐಗೆ ಈ ಕೇಸನ್ನ ನೀಡಬೇಕೋ ಬೇಡವೋ ಅನ್ನುವಂತಹ ಕುರಿತಂತೆ ಹೈಕೋರ್ಟ್ ಆದೇಶವನ್ನ ನೀಡಲಿದೆ. ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸ್ತಾ ಇದೆ. ಒಂದ್ ಕಡೆ ದೇವರಾಜುವಿನ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಣಕ್ಕಿಡಲಾಗಿದೆ ಅನ್ನುವಂತಹ ವಾದವನ್ನ ದೇವರಾಜ್ ಪರ ವಕೀಲರು ಮಂಡಿಸ್ತಾ ಇದ್ದಾರೆ. ದೇವರಾಜು ಲಂಚವನ್ನ ಕೊಟ್ಟಿಲ್ಲ, ಲಂಚವನ್ನ ಪಡೆದಿಲ್ಲ, ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ತನಿಖೆಗೊಳಗಾಗಿದ್ದಾರೆ. ಭೂಮಾಲೀಕ ದೇವರಾಜು ಪರ ದುಷ್ಯಂತ್ ದವೆ ಅವರ ವಾದ ಇದು. ನನ್ನ ಆದೇಶದಲ್ಲಿನ ಅಂಶಗಳನ್ನ ಆಧರಿಸಿ ವಾದ ಸೂಕ್ತದಲ್ಲ, ಈಗಾಗಲೇ ನೀವು ಮೇಲ್ಮನವಿ ಸಲ್ಲಿಸಿದ್ದೀರಲ್ವಾ ಅಂತ ಹೇಳಿ ಹೈಕೋರ್ಟ್ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದೆ. ಮುಡಾ ಹಗರಣವನ್ನ ಸಿಬಿಐ ತನಿಖೆಗೆ ನೀಡುವಂತೆ ಕೋರಿದಂತಹ ಸ್ನೇಹಮಯಿ ಕೃಷ್ಣ ಸಲ್ಲಿಸಿದ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನ್ಯಾಯಮೂರ್ತಿ ಅವರ ಪೀಠದಲ್ಲಿ ನಡೀತಾ ಇದೆ. ಈ ಮಧ್ಯೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ಕೂಡ ತನಿಖೆಯ ವರದಿಯನ್ನ ಮುಚ್ಚಿದ ಲಕೋಟೆಯಲ್ಲಿ ಹೈಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಈಗಾಗಲೇ ವಾದ ಪ್ರತಿವಾದವನ್ನ ಆಲಿಸಿರುವಂತಹ ಹೈಕೋರ್ಟ್ ಒಂದಷ್ಟು ಪ್ರತಿಕ್ರಿಯೆಯನ್ನ ಕೂಡ ಕೊಡ್ತಾ ಇದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಭೂಮಾಲೀಕ ದೇವರಾಜು ಪರವಾಗಿ ಇವಾಗ ವಾದ ಪ್ರತಿವಾದ ನಡೀತಾ ಇದೆ. ವಾದ ಪ್ರತಿವಾದ ಮುಂದುವರೆದಿದೆ. ಮೇಲ್ಮನವಿ ತೀರ್ಮಾನದವರೆಗೆ ಈ ಅರ್ಜಿಯ ವಿಚಾರಣೆ ಬೇಡ. ಸಿನಿಮಾ ಪ್ರೊಡ್ಯೂಸರ್ ಮತ್ತು ಸಿಎಂ ನಡುವಿನ ಕೆಸರೆರ ಚಾಟ ಇದು. ಇದರಲ್ಲಿ ವಿನಾಕಾರಣ ದೇವರಾಜು ಅವರನ್ನ ಎಳೆದು ತರಲಾಗಿದೆ. ಅಂದ್ರೆ ದೇವರಾಜು ಅವರ ಪಾತ್ರ ಇಲ್ಲ ಅನ್ನೋದು ದೇವರಾಜು ಪರ ವಕೀಲ ದುಷ್ಯಂತ್ ಅವರ ವಾದ. ಹೈಕೋರ್ಟ್ನಲ್ಲಿ ವಾದವನ್ನ ಮಂಡಿಸ್ತಾ ಇದ್ದಾರೆ. ದೇವರಾಜುಗೆ ಮಾತ್ರ ಸೀಮಿತವಾಗಿ ನಿಮ್ಮ ವಾದ ಇರಲಿ. ಹೈಕೋರ್ಟ್ ಎಚ್ಚರಿಸ್ತಾ ಇದೆ. ದೇವರಾಜು ಅವರಿಗೆ ಸೀಮಿತವಾಗಿ ಮಾತ್ರ ನಿಮ್ಮ ವಾದವನ್ನ ಮಂಡಿಸಿ. ಮೇಲ್ಮನವಿ ತೀರ್ಮಾನದವರೆಗೂ ಕೂಡ ಈ ಅರ್ಜಿಯ ವಿಚಾರಣೆ ಬೇಡ.
ಹೈಕೋರ್ಟ್ಗೆ ದೇವರಾಜು ಪರ ವಕೀಲರಾದಂತಹ ದುಷ್ಯಂತ್ ದವೆ ಮನವಿಯನ್ನು ಮಾಡ್ಕೊಳ್ತಾ ಇದ್ರು. ಇದರಲ್ಲಿ ಭೂಮಾಲೀಕ ದೇವರಾಜು ಅವರ ಪಾತ್ರವೇನಿಲ್ಲ, ಅವರನ್ನ ಸುಮ್ಮನೆ ಎಳೆತರಲಾಗಿದೆ. ಆಗ ಹೈಕೋರ್ಟ್ ಹೇಳುತ್ತೆ, ದೇವರಾಜು ಅವರಿಗೆ ಮಾತ್ರ ಸೀಮಿತವಾಗಿ ನಿಮ್ಮ ವಾದವನ್ನು ಮುಂದುವರಿಸಿ, ಬೇರೆ ವಿಚಾರಗಳಿಲ್ಲ ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ಕೊಡುತ್ತೆ. ಹಾಗಿದ್ರೆ ಮೇಲ್ಮನವಿ ತೀರ್ಮಾನದವರೆಗೆ ಈ ಅರ್ಜಿಯ ವಿಚಾರಣೆ ಬೇಡ, ಮೇಲ್ಮನವಿ ತೀರ್ಮಾನ ಆಗೋವರೆಗೂ ಕೂಡ ಈ ಅರ್ಜಿಯ ವಿಚಾರಣೆ ಬೇಡ ಎನ್ನುವಂತಹ ವಿಷಯ ಅಲ್ಲಿ ಪ್ರಸ್ತಾಪ ಆಗಿರುವಂಥದ್ದು. ಒಂದು ಕಡೆ ಮೂಡಾ ಕೇಸನ್ನು CBI ತನಿಖೆಯಾಗಬೇಕು, ಲೋಕಾಯುಕ್ತ ತನಿಖೆಯಾದರಲ್ಲಿ ಅದರಲ್ಲಿ ಹಸ್ತಕ್ಷೇಪವಾಗತ್ತೆ, ಜೊತೆಗೆ CBI ತನಿಖೆ ಅಂತಂದರೆ ಸ್ವತಂತ್ರವಾಗಿ ತನಿಖೆಯಾಗತ್ತೆ ಎನ್ನುವಂಥ ಆಗ್ರಹದೊಂದಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರೇನು ಕೋರ್ಟ್ ಮೆಟ್ಟಿಲೇರಿದ್ರು. ಆ ಅರ್ಜಿಯ ವಿಚಾರಣೆ ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಹೈಕೋರ್ಟ್ ಏನು ಡೆಡ್ಲೈನನ್ನು ಕೊಟ್ಟಿತ್ತು, ವರದಿಯನ್ನು ನೀಡಿ, ಲೋಕಾಯುಕ್ತ ತನಿಖೆಯ ವರದಿಯನ್ನು ನೀಡಿ ಅಂತ, ಆ ವರದಿಯನ್ನು ಮುಚ್ಚದ ಲಕೋಟೆಯಲ್ಲಿ ಸಲ್ಲಿಸಲಾಗಿದೆ. ಈಗ ಅದರ ಅರ್ಜಿಯ ವಿಚಾರಣೆಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಭೂಮಾಲೀಕ ದೇವರಾಜು ಪರ ವಕೀಲರಾದಂತಹ ದುಷ್ಯಂತ್ ದವೆ ವಾದ ಮಂಡಿಸ್ತಾ ಇದ್ದಾರೆ. ಇದರಲ್ಲಿ ದೇವರಾಜು ಅವರ ಪಾತ್ರ ಏನಿಲ್ಲ ಅನ್ನುವಂಥದ್ದು ಅವರ ವಾದ. CM ವಿರುದ್ಧದ ತನಿಖಾ ವರದಿಯನ್ನು ಉದೇಶ್ ಅವರು ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದೆಡೆ ಸ್ನೇಹಮಯಿ ಕೃಷ್ಣ ಅವರೇನು ಆಗ್ರಹಿಸಿದ್ರು, ಇದು ಪಕ್ಷಾತೀತವಾಗಿ ಟ್ರಾನ್ಸ್ಪರೆಂಟ್ ಆಗಿ ಈ ತನಿಖೆಯ ವಿಚಾರಣೆ ನಡಿಬೇಕು ಅಂತಾದರೆ ಅದು ಸ್ವತಂತ್ರ ಸಂಸ್ಥೆಯಿಂದ ಆಗಬೇಕು, ಅಂದರೆ ಸರ್ಕಾರದ ಯಾವುದೇ ರೀತಿಯ ಪ್ರಭಾವ ಇರಬಾರ್ದು. ಪೊಲೀಸ್ ತನಿಖೆಯನ್ನು ಮಾಡಿದ್ರು ಅಂತಂದರೆ ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಿದ್ದಾರೆ, ಅವರು ಅವರ ಪತ್ನಿಯ ಮೇಲೆ ಕೇಳಿಬಂದಂತಹ ಆರೋಪ ಆಗಿರುವಂತಹ ಹಿನ್ನೆಲೆಯಲ್ಲಿ ಅದನ್ನು CBIನಂತಹ ಸಂಸ್ಥೆ ತನಿಖೆ ನಡೆಸಿದ್ರೆ ಒಳಿತು, ಇಲ್ಲದಿದ್ದರೆ ಪ್ರಭಾವ ಬೀರ್ತಾರೆ ಎನ್ನುವಂಥದ್ದು ಕಳವಳ ಆಗಿತ್ತು ಸ್ನೇಹಮಯಿ ಕೃಷ್ಣ ಅವರದ್ದು. ಹಾಗಾಗಿ CBI ತನಿಖೆ ಕೊಡಬೇಕು ಅನ್ನುವಂಥ ಆಗ್ರಹದೊಂದಿಗೆ ಅವರು ವಾದಿಸ್ತಾ ಇದ್ದಾರೆ. ಲೋಕಾಯುಕ್ತ ಪೊಲೀಸರು ಈವರೆಗಿನ ತನಿಖೆಯ ವರದಿಯನ್ನು ಕೂಡ ಸಲ್ಲಿಸಿದ್ದಾರೆ. ಈಗ ದುಷ್ಯಂತ್ ದವೆ ಏನು ವಾದ ಮಂಡಿಸಿದ್ರು, ಹೈಕೋರ್ಟ್ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದೆ. ಲೋಕಾಯುಕ್ತ ತನಿಖೆಯ ವರದಿ ಕೊಡಲಾಗಿದೆ, ಅದನ್ನು ಪರಿಶೀಲಿಸಿ CBI ತನಿಖೆ ಬಗ್ಗೆ ನಾವು ತೀರ್ಮಾನಿಸ್ತೀವಿ. ಅಂದರೆ ಈಗಾಗಲೇ ಏನು ವರದಿಯನ್ನು ಕೊಟ್ಟಿದ್ದಾರೆ, ಈಗಾಗಲೇ ವಿಚಾರಣೆಗೊಳಗಾದ ಅಂಶಗಳನ್ನು ಮತ್ತೆ ಇಲ್ಲಿ ವಾದಿಸುವಂತಹ ಅಗತ್ಯ ಇಲ್ಲ. ಮತ್ತೆ ಈಗಾಗಲೇ ವಿಚಾರಣೆಗೊಳಗಾದಂಥ ವಿಷಯವನ್ನೇ ಇಲ್ಲಿ ಪ್ರಸ್ತಾಪಿಸುವ ಅಗತ್ಯ ಇಲ್ಲ ಅಂತ ವಕೀಲ ದುಷ್ಯಂತ್ ದವೆ ಅವರ ವಾದಕ್ಕೆ ಹೈಕೋರ್ಟ್ ಪ್ರತಿಕ್ರಿಯಿಸ್ತಾ ಇದೆ. ದೇವರಾಜು ಅವರನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನ ಪಣಕ್ಕಿಡಲಾಗಿದೆ ಅಂತ ವಾದಿಸಿದ್ರು ದುಷ್ಯಂತ್ ದವೆ. ಹೈಕೋರ್ಟ್ ಈ ಅಂಶಗಳನ್ನು ಭಾರಿ ಗಂಭೀರವಾಗಿ ಪರಿಗಣಿಸಬೇಕು ಅನ್ನೋದು ದುಷ್ಯಂತ್ ದವೆ ಅವರ ವಾದ. ಭೂಮಾಲೀಕ ದೇವರಾಜು ಏನಿದ್ದಾರೆ ಅವರ ಪರವಾಗಿ ಈ ವಾದ ನಡೀತಾ ಇದೆ. ದೇವರಾಜು ಅಮಾಯಕನೆಂದಾದರೆ ಈ ಕೇಸ್ನಲ್ಲಿ ಆರೋಪಿಯಾಗಬಾರದು, ಅವರದೇನು ಪಾತ್ರ ಇಲ್ಲ. ಹೀಗಾಗಿ ದೇವರಾಜು ಅವರ ವಾದವನ್ನು ಹೈಕೋರ್ಟ್ ಪರಿಗಣಿಸಬೇಕು ಅಂತ ವಾದಿಸ್ತಾ ಇದ್ದಾರೆ ದುಷ್ಯಂತ್ ದವೆ. ಹೈಕೋರ್ಟ್ ಅವರನ್ನ ಎಚ್ಚರಿಸಿತು, ದೇವರಾಜು ಅವರಿಗೆ ಮಾತ್ರ ಸೀಮಿತವಾಗಿ ನಿಮ್ಮ ವಾದ ಮಾಡಿ ಅಂತ. ಜೊತೆಗೆ ಈಗಾಗಲೇ ಲೋಕಾಯುಕ್ತ ತನಿಖೆಯ ವರದಿಯನ್ನೇನು ಸಲ್ಲಿಸಲಾಗಿದೆ, ಅದನ್ನು ಪರಿಶೀಲಿಸ್ತೀವಿ, ಈ ಹಿಂದೆ ವಿಚಾರಣೆಗೊಳಪಟ್ಟಂಥ ವಿಷಯಗಳನ್ನೇ ಮತ್ತೆ ಇಲ್ಲಿ ತರುವಂಥದ್ದು ಬೇಡ ಅಂತ. ಆದರೆ ಈ ಕೇಸ್ನಲ್ಲಿ ವಿನಾಕಾರಣ ದೇವರಾಜು ಅವರನ್ನ ಎಳೆದು ತರಲಾಗಿದೆ ಅನ್ನುವಂಥದ್ದು ದುಷ್ಯಂತ್ ದವೆ ಅವರ ವಾದ ಆಗಿತ್ತು. ಹೈಕೋರ್ಟ್ಗೆ ದೇವರಾಜು ಪರ ವಕೀಲ ದುಷ್ಯಂತ್ ದವೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಸಕಾಸುಮ್ಮನೆ ಇವರನ್ನ ಎಳೆತರಲಾಗಿದೆ, ಇಲ್ಲಿ ಅವರ ಪಾತ್ರ ಏನಿಲ್ಲ. ಜೊತೆಗೆ ದೂರುದಾರರು ದೂರು ಕೊಡುವಂಥ ಸಂದರ್ಭದಲ್ಲೂ ಕೂಡ ಹಲವು ಅಂಶಗಳನ್ನು ಮೆನ್ಷನ್ ಮಾಡಿಲ್ಲ. ಮ್ಯೂಟೇಷನ್ ಆದೇಶವನ್ನು ಮುಚ್ಚಿಟ್ಟು ದೂರನ್ನು ದಾಖಲಿಸಿದ್ದಾರೆ. ಏನು ಮ್ಯೂಟೇಷನ್ ಆದೇಶ ಅಂತಂದರೆ, ರೆಕಾರ್ಡ್ ಪ್ರಕಾರ ರೆವೆನ್ಯೂ ದಾಖಲೆಗಳಲ್ಲಿ ದೇವರಾಜು ಅವರು ಮಾಲೀಕ ಅನ್ನೋದು ಸ್ಪಷ್ಟ ಇದೆ, ಆದರೆ ಅವರು ಮಾಲೀಕರೇ ಅಲ್ಲ, ಅವರ ಅಣ್ಣ ತಮ್ಮಂದಿರ ಹೆಸರುಗಳಲ್ಲೆಲ್ಲ ಇದೆ ಅನ್ನುವಂಥ ವಿಷಯಗಳನ್ನು ಹೇಳಿದ್ರು. ದೇವರಾಜು ಅವರು ಮಾಲೀಕರೇ ಆಗಿರಲಿಲ್ಲ ಅಂತ ದೂರು ದಾಖಲಿಸಿದ್ದಾರೆ, ಆದರೆ ಅದು ಸತ್ಯಕ್ಕೆ ದೂರ ಅನ್ನುವಂಥದ್ದು ದೇವರಾಜ್ ಪರ ವಕೀಲರ ವಾದ ಆಗಿದೆ. ಎಲ್ಲ ವಿಷಯಗಳನ್ನು ಮುಚ್ಚಿಟ್ಟು ದೂರು ದಾಖಲಿಸಿದ್ದಾರೆ ಅಂತ ದುಷ್ಯಂತ್ ದವೆ ವಾದ ಮಂಡಿಸ್ತಾ ಇದ್ದಾರೆ. ಆದರೆ ಕೋರ್ಟ್ ಹೇಗೆ ಇದನ್ನು ಪರಿಗಣಿಸುತ್ತೆ, ಯಾವ ರೀತಿಯಲ್ಲಿ ಪರಿಶೀಲಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಅರ್ಜಿಯ ವಿಚಾರಣೆ ಏನು ನಡೀತಾ ಇದೆ ಹೈಕೋರ್ಟ್ನಲ್ಲಿ.